ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ರೆಸಿಪಿಯೊಂದಿಗೆ ಬಂದೀನಿ. ಅದು ಏನಂದ್ರೆ ಸಿಂಪಲ್ ದಾಲ್ ತಡ್ಕ. ಅದನ್ನು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತೊಮ್ಮೆ ನೋಡ್ಕೊಂಡು ಬರೋಣ. ನಾನು ಸ್ವಲ್ಪ ಬೇಳೆಯನ್ನು ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದೆರಡು ಮೆಣಸಿನ್ಕಾಯಿನ ನಡುವೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾಗ್ತದೆ. ಮಾಡೋದಕ್ಕೆ ಎಣ್ಣೆನೂ ಸಹ ಬೇಕಾಗ್ತದೆ. ಇವಾಗ ಹೆಂಗೆ ಮಾಡೋದಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಎಣ್ಣೆನ ಕಡಿಮೆನೇ ಯೂಸ್ ಮಾಡಮ್ರಿ, ಹೆಲ್ತಿಗೂ ಒಳ್ಳೇದಲ್ವಾ. ಅದಕ್ಕೋಸ್ಕರ ಆದಷ್ಟು ಎಲ್ಲ ಅಡುಗೆಗಳಲ್ಲಿ ಎಣ್ಣೆ ಕಡಿಮೆ ಬಳಸೋಣ. ಹಾಗೆ ಅದಕ್ಕೇನೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ನಾವು ಏನು ಮಾಡ್ಬೇಕಂದ್ರೂ ಮೊದಲಿಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದರ ರುಚಿ ಸ್ವಲ್ಪ ಬೇರೆನೇ ಇರ್ತದೆ. ಅದಕ್ಕೇನೆ ಸ್ವಲ್ಪ ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿಟ್ಟಿರೋ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಬೆಳ್ಳುಳ್ಳಿ ಏನಾದರಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿನೇ ಅಂತ ಹೇಳ್ಬೋದ್ರಿ, ಹೊತ್ತಕ್ಕೂ ಹೋಗೋದಿಲ್ಲ. ಇವಾಗ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಸಹ ಫ್ರೈ ಆಗ್ಯದ. ಅದಕ್ಕೆ ಅರಿಶಿನ ಹಾಕಿಬಿಟ್ಟು ನಾವೇನು ಬೇಳೆನ ಕುದಿಸಿಟ್ಕೊಂಡಿದ್ವಿ ಸ್ವಲ್ಪ ಮುಗಿಸ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಬೇಕು ಬೇಳೆ ನೋಡಿಕೊಂಡು, ಕೆಲವೊಬ್ಬರಿಗೆ ತಿಳಿಯಾದ ಬೇಳೆ ಇಷ್ಟ ಆಗ್ತದೆ, ಕೆಲವೊಬ್ಬರಿಗೆ ಗಟ್ಟಿಯಾದ ಬೇಳೆ ಇಷ್ಟ ಆಗ್ತದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿ ನೋಡಿಕೊಂಡು ಯಾವ ಥರ ಬೇಕಂಥೇಳಿ. ಇವಾಗ ನನಗೆ ಸ್ವಲ್ಪ ಇದು ಗಟ್ಟಿ ಅನಿಸ್ಲತ್ತಿತ್ತು, ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಮ್ರಿ. ಎಷ್ಟು ಚೆಂದ ಕುದೀತದ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಇವಾಗ ನೋಡ್ಬೋದು ಕುದ್ದು ಯಾವ ಥರ ಆಗ್ಯದಂತ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮುಗೀತ್ರೆ ಸಿಂಪಲ್ ಆದ ದಾಲ್ ತಡ್ಕ ರೆಡಿ ಆಗಿರ್ತದೆ. ಸಣ್ಣ ಮಕ್ಕಳಿಗೂ ಕೊಡ್ಬೋದು. ಹಾಗೆ ಯಾರಿಗಾದರೂ ಆರಾಮ್ ತಪ್ಪಿದಾಗ ರೈಸ್ ಜೊತೆ ಅಥವಾ ಚಪಾತಿ, ರೋಟಿ ಜೊತೆ ಇದನ್ನು ಮಾಡಿಕೊಡ್ಬೋದು. ಭಾಳ ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.